ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 201ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮಂಡಿಯ ಕೀಲಿನ ಆರೋಗ್ಯದ ದೃಷ್ಟಿಯಿಂದ ಉಪಯುಕ್ತವಾಗತಕ್ಕಂತಹ ಅನೇಕ ಆಸನಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಇವತ್ತು ಸಹ ಈ ಮಂಡಿಯ ಕೀಲಿನ ಸ್ಥಿರತೆ, ಬಲ ಹಾಗೂ ಆ ಚಲನ ಸಾಮರ್ಥ್ಯ ಇವುಗಳಿಗೆ ಉಪಯುಕ್ತವಾಗತಕ್ಕಂತಹ ಮತ್ತಷ್ಟು ಚಲನೆಗಳನ್ನು ಗಮನಿಸೋಣ. ಮಂಡಿಯ ಕೀಲಿಗೆ ನಾವು ಯಾವುದೇ ವಿಧವಾದಂಥ ಒಂದು ಚಲನೆಯನ್ನು ಕೊಡಬೇಕಾದ್ರೆ ಮೊದಲಿಗೆ ಸ್ವಲ್ಪ ಈ ಕೆಲವು ಆಧಾರಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಪೇಕ್ಷಣೀಯ. ಏಕಾಏಕಿ ಮಾಡಲಿಕ್ಕೆ ಹೋಗಬಾರ್ದು. ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಮೊದಲೊಂದು ಮಾಡಿ ತೋರಿಸಿದ್ದು ಹೀಗೆ ಕೂತ್ಕೊಳ್ಳೋದು, ಕುರ್ಚಿಯನ್ನು ಆಧಾರವಾಗಿ ಇಟ್ಕೊಳ್ಳಿ, ಆಮೇಲೆ ಬಲಗಾಲು ಬಲಗಡೆಗೆ ಚಾಚೋದು, ಆಮೇಲೆ ಹಿಂದಕ್ಕೆ ತಗೊಳ್ಳೋದು, ಆಮೇಲೆ ಎಡಗಾಲನ್ನು ಪಕ್ಕಕ್ಕೆ ಚಾಚೋದು, ನೆಲದ ಮೇಲೆ ಇಡಬಾರ್ದು, ಇದು ಚಾಚೋದು. ಇದು ಪಾದ ಮತ್ತು ಮಂಡಿ ಎರಡಕ್ಕೂ ಸಹ ಭಾಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಈಗ ಇದನ್ನು ನಾವು ಕೂತು ಪಕ್ಕಕ್ಕೆ ಚಾಚೋ ಬದಲು ಕುರ್ಚಿಯನ್ನು ಇಟ್ಕೊಳ್ಳಿ, ಇಲ್ಲಿಂದಾನೇ ಹೀಗೆ ಕಾಲನ್ನು ಪಕ್ಕಕ್ಕೆ ತೆಗೆದುಕೊಂಡು ಇನ್ನೊಂದು ಕಾಲನ್ನು ಮಡಚತಕ್ಕಂಥದ್ದು. ಈ ವಿಧಾನದಿಂದ ನಾವು ಭಾಳ ಒಂದು ಅನಿಯಂತ್ರಿತವಾಗಿ ಕೂತ್ಕೊಳ್ಳೋದು, ಕಂಟ್ರೋಲ್ಡ್ ಮೂಮೆಂಟ್, ಅದನ್ನು ಕಲಿಯೋದಕ್ಕೆ ಅನುವಾಗುತ್ತೆ. ಅದು ಅನೇಕ ಸ್ನಾಯು ವ್ಯವಸ್ಥೆಗಳನ್ನು ಸಚೇತನಗೊಳಿಸುತ್ತೆ. ಮೊದಲನೇದಾಗಿ ನಾವು ಒಂದು ಕುರ್ಚಿ ಅಥವಾ ಗೋಡೆ ಹತ್ತಿರ ಮಾಡ್ಬೋದು. ಇದು ಬಲಗಾಲನ್ನು ಪಕ್ಕಕ್ಕೆ ಚಾಚಿ ನಂತರ ನಿಧಾನವಾಗಿ ಎಡಗಾಲನ್ನು ಮಡಚಿ ನೋಡಿ. ಬಲಗಾಲ ನೆಲಕ್ಕೆ ಬರಬಾರ್ದು. ಆಮೇಲೆ ಕಾಲನ್ನು ಮಡಚಿ ಮೇಲಕ್ಕೆ, ಮತ್ತೊಂದು ಕಡೆ ಮಾಡಿ ಎಡಗಾಲನ್ನು ಪಕ್ಕಕ್ಕೆ ಚಾಚಿ ಎಡಗಾಲು ನೇರ ಇಟ್ಕೊಂಡು ಬಲಗಾಲನ್ನು ಹೀಗೆ ಮಡಚಿ ಕೂತ್ಕೋಬೇಕು. ಆಮೇಲೆ ಎಡಗಾಲನ್ನು ಮಡಚಿ. ಇದು ಎರಡನೇ ಕ್ರಮ. ಮೊದಲು ಸುಮ್ಮನೆ ಕೂತ್ಕೊಂಡು ಕಾಲು ಚಾಚೋದು, ಆಮೇಲೆ ಈಗ ಮೇಲಿಂದ ಕೆಳಗಡೆ ಹೋಗೋದು ಕುರ್ಚಿಯನ್ನು ಇಟ್ಕೊಂಡು. ಈ ಮಂಡಿಯ ಕೀಲಿಗೆ ನಾವು ಕೂತ್ಕೊಳ್ಳೋದು ಮತ್ತು ಏಳೋದು ಎರಡನ್ನೂ ಕ್ರಮಬದ್ಧವಾಗಿ ಆ ಚಲನೆಗಳನ್ನು ಕೊಡ್ತಕ್ಕಂಥದ್ದು ಅತಿ ಅಗತ್ಯ. ಯಾಕಂತೇಳಿ ನಾವು ಕೂತ್ಕೊಳ್ಳುವಾಗ, ನಿಲ್ಲುವಾಗ ಆ ಗುರುತ್ವಾಕರ್ಷಣೆ ಅಡಿಯಲ್ಲಿ ಅನೇಕ ಸ್ನಾಯುಗಳು ಸಚೇತನಗೊಳ್ಳುತ್ತೆ. ಹಾಗಾಗಿ ಮಂಡಿಯ ಕೀಲಿನ ಒಂದು ಬಲ, ಸ್ಟ್ರೆಂತ್, ಈ ದೃಷ್ಟಿಯಿಂದ ಇದೆರಡನ್ನೂ ನಾವು ಸಮರ್ಪಕವಾಗಿ ಮಾಡ್ತಕ್ಕಂಥದ್ದು ಅಗತ್ಯ. ಈಗ ನಾವು ಮಾಡ್ತಕ್ಕಂಥದ್ದು ಹೀಗೆ. ಮೊದಲು ಈ ಕುರ್ಚಿ ಆಧಾರವನ್ನು ಇಟ್ಕೊಳ್ಳಿ, ಬಲಗಾಲನ್ನು ಚಾಚಿ ಹೀಗೆ ಕೂತ್ಕೊಳ್ಳಿ, ಆಮೇಲೆ ಹೀಗೆ ಮೇಲಕ್ಕೆ ಕೇಳಬೇಕು. ಹಾಗೆ ಎಡಗಾಲಿನ ಮೇಲೆ ಮತ್ತಷ್ಟು ಒಳ್ಳೆಯ ಒಂದು ಬಲ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಗಮನಿಸಿ, ಎಡಗಾಲು ಚಾಚಿ ಆಮೇಲೆ ಹೀಗೆ ಮೇಲೆ ಕೇಳಬೇಕು. ಟೇಕ್ ದಿ ಲೋಡ್ ಆನ್ ದಿ ರೈಟ್ ನೀ. ಇದು ನಮಗೆ ಸಮರ್ಪಕವಾಗಿ ಅಭ್ಯಾಸವಾದ ನಂತರ ಯಾವುದೇ ಒಂದು ಆಧಾರವಿಲ್ಲದೆ, ವಿತೌಟ್ ದಿ ಚೇರ್, ಯು ಶುಡ್ ಬಿ ಏಬಲ್ ಟು ಡು. ಕುರ್ಚಿಯ ಸಹಾಯವಿಲ್ಲದೆ ಸಹ ಇದನ್ನು ಮಾಡೋದನ್ನು ನಾವು ಅಭ್ಯಾಸ ಮಾಡಬೇಕು. ಏಕಾಏಕಿ ನಾವು ಇದನ್ನು ಅಭ್ಯಾಸ ಮಾಡಲಿಕ್ಕೆ ಹೋಗಬಾರ್ದು. ಡೂ ಇಟ್ ಇನ್ ಎ ವೆರಿ ಸಿಸ್ಟಮ್ಯಾಟಿಕ್, ಗ್ರೇಡೆಡ್ ವೇ. ಕಾಲಿಗೆ ಚಾಚಿ ಕೂತ್ಕೊಳ್ಳಿ, ಆಮೇಲೆ ಈಗ ಮೇಲೆ ಕೇಳಿ, ಬೋತ್ ಗೋಯಿಂಗ್ ಡೌನ್ ಆ್ಯಂಡ್ ಕಮಿಂಗ್ ಅಪ್ ಆನ್ ದಿ ಸಿಂಗಲ್ ಲೆಗ್. ಎಡಗಾಲು, ದೆನ್ ಸ್ಲೋಲಿ ಗೆಟ್ ಅಪ್. ಈ ಒಂದು ಚಲನೆಯನ್ನು ಮಾಡಿದಾಗ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು, ಒಂದು ಕಾಲು ಪಕ್ಕಕ್ಕಿರುತ್ತೆ, ಯು ಹ್ಯಾವ್ ಟು ರಿಟೈನ್ ದೇರ್ ಅಂತ. ನಿಮ್ಮ ಇಲ್ಲಿರ್ತಕ್ಕಂಥ ಈ ಅಬ್ಡಕ್ಟರ್ ಮಸಲ್ಸ್, ಅಂದರೆ ಯಾವುದು ಪಾರ್ಶ್ವ ಚಲನೆಗೆ ಅನುವು ಮಾಡಿಕೊಡುತ್ತೋ ಆ ಸ್ನಾಯುಗಳು ಸಚೇತನಗೊಳ್ಳುತ್ತೆ. ಅದನ್ನು ಹಾಗೆ ಹಿಡಿದಿಟ್ಕೋಬೇಕು. ಮತ್ತೊಂದು ಆ ಪಾದ ಮತ್ತು ಮಂಡಿ
ಇದೆರಡು ಈ ಒತ್ತಡವನ್ನು ಸರಿದೂಗಿಸಬೇಕು. ಇಟ್ ಹ್ಯಾಸ್ ಟು ಬ್ಯಾಲೆನ್ಸ್ ದೀಸ್ ಫೋರ್ಸಸ್ ಸೊ ದಟ್ ಯು ಕ್ಯಾನ್ ಮೈಂಟೈನ್ ದಟ್ ಬ್ಯಾಲೆನ್ಸ್ ಆ್ಯಂಡ್ ಸ್ಟೆಬಿಲಿಟಿ. ಆ ಕಾರಣದಿಂದಾಗಿ ಇದನ್ನು ಹಂತ ಹಂತವಾಗಿ ನಾವು ಅಭ್ಯಾಸ ಮಾಡ್ತಕ್ಕಂಥದ್ದನ್ನು ಕಲ್ತ್ಕೋಬೇಕು. ಯು ಶುಡ್ ಡೂ ಇಟ್ ಇನ್ ಎ ಗ್ರೇಡೆಡ್ ಫ್ಯಾಷನ್. ಫಸ್ಟ್ ವಿತ್ ದಿ ಸಪೋರ್ಟ್, ದೆನ್ ವಿತೌಟ್ ದಿ ಸಪೋರ್ಟ್.